ಅಮ್ಮ ಪ್ರಸಾದ ತಗೋ. ಡಾಕ್ಟರ್ 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 ಸಿಸ್ಟರ್ ವಾಟ್ ಹ್ಯಾಪನ್? ಏನಾಯ್ತು? ಸರ್ ಅವರು ಹೋಗ್ಬಿಟ್ಟು. ನಮ್ಮ ಯಜಮಾನ್ರಿಗೆ ಏನಾಯ್ತು? ಏನಾಯ್ತು? ಏನಮ್ಮ ಅವ್ರು ನಿಮ್ಮ ಯಜಮಾನ್ರ ಹೋಗ್ಬಿಟ್ರಮ್ಮ. ಗೀತಾ ಗೀತಾ ಹೀಗೇನೆ ಮಾಡೋದು? ಗೀತಾ ನಿಮ್ಮಪ್ಪ. ಇಲ್ಲಮ್ಮ, ಈಗಾಗ್ಬಾರ್ದು. ಅಪ್ಪ ಅಪ್ಪ ರೀ ಅಪ್ಪ ರೀ ಅಪ್ಪ ರೀ, ನಿಮಗಿಂತ ಪರಿಸ್ಥಿತಿ ಬರ್ಬೇಕಾಗಿತ್ತ ರೀ? ಅಪ್ಪ ಅಪ್ಪನ ಎದ್ದೇಳ ಕೇಳಪ್ಪ. ಅಪ್ಪ ಹೇಳಪ್ಪ. ನಾನು ರೀ ನಿಮ್ ಸುಶೀಲ ಬಂದಿದ್ದೀನಿ, ಮಾತಾಡ್ರಿ. ಏನಿದು ಮದನ್ ಫೋನ್ ಮಾಡ್ತಿದ್ದಾನೆ? ಏನೋ ಮದನ್ ಫೋನು? ಮಗ, ನಿನ್ ಪ್ಲಾನ್ ಯಾವತ್ತು ಪಕ್ಕ, ಅದಕ್ಕೆ ಬೇಷ್ ಅನ್ನೋದಕ್ಕೆ ಫೋನ್ ಮಾಡಿದ್ದೀನಿ. ಏನಾಯ್ತು? ಅದೇ ವಿಜಿ, ನೀನ್ ಅವತ್ತು ಹೇಳ್ದೆ ಅಲ್ಲ, ಗೀತಾ ವಿಡಿಯೋ ಒಟ್ಟಿಗೆ ಟ್ರೋಲ್ ಮಾಡೋದ್ ಬೇಡ, ಫಸ್ಟ್ ಅವಳು ಮನೆ ಹತ್ತಿರದವರಿಗೆ ಆಮೇಲೆ ಒಬ್ಬೊಬ್ಬರಿಗೆ ಕಳಿಸ್ತಾ ಹೋದ್ರೆ ಮಜಾ ಅಂದೆ ಅಲ್ಲ, ಅದು ಕರೆಕ್ಟ್ ಕಣೋ. ಈಗ ಅದು ಆಗ್ತಾ ಇದೆ. ಮತ್ತೆ ಯಾರಿಗಾದ್ರೂ ವಿಡಿಯೋ ಶೇರ್ ಮಾಡ್ದ? ಒಬ್ರಿಗೆ. ಅದೇ ಗೀತಾ ಮದುವೆ ಫಿಕ್ಸ್ ಆಗಿದೆ, ಅವಳು ಬಾವಿ ಗಂಡ ಮನೆಗ್ ಬರ್ತಾ ಇದೆ ಅನ್ನೋ ವಿಚಾರ ನಿನಗೆ ಹೇಳಿದಾಗ ನೀನ್ ಐಡಿಯಾ ಕೊಟ್ಟೆಲ್ಲ ಅವರಿಗೆ. ಅಂದ್ರೆ ಗೀತಾ ಬಾವಿ ಗಂಡನ್ಗ? ಹೌದು ವಿಜಿ, ಅವ್ನ ನಂಬರ್ ಕಲೆಕ್ಟ್ ಮಾಡಿ ಹೇಗೋ ಅದಕ್ಕೆ ಶೇರ್ ಮಾಡಿಬಿಟ್ಟೆ. ಅವನ ಹೆಸರು ಗೋವಿಂದ, ಗೀತಾ ಕತೆನೂ ಗೋವಿಂದ. ಏನಾಯ್ತು? ಆಗೋದೇನು ವಿಜಿ, ಆ ಗಂಡು ಮನೆ ತನಕ ಬಂದು ವಿಡಿಯೋ ತೋರಿಸಿ ಕ್ಯಾಕೂರ್ ಸುಗುದ್ನಂತೆ, ಮದ್ವೆ ಕ್ಯಾನ್ಸಲ್ ಅಂತೆ. ವೆರಿ ಗುಡ್.
ಹಾಗಾದ್ರೆ ಅವ್ರ ಅಪ್ಪನೂ ವಿಡಿಯೋ ನೋಡ್ದಂಗಾಯ್ತು ಅನ್ನೋ. ಮಗ ಅದೇ ಕಣೋ ಸೀರಿಯಸ್ ಆಗಿರೋದು. ಅಂದ್ರೆ ವಿಜಿ ಅವಮಾನ ತಡೆಯೋಕ್ಕಾಗದೆ ಗೀತಾಪ್ಪ ವಿಷ ಕುಡ್ದಿದ್ದಾನೆ, ಆಸ್ಪತ್ರೆಗೆ ಅಡ್ಮಿಟ್ಟು. ಸೂಪರ್. ಏನಂತಿದಾರ ಡಾಕ್ಟರ್? ವಿಜಿ ಕಂಡೀಷನ್ ಕ್ರಿಟಿಕಲ್ ಅಂತೆ, ಯಾವಾಗ ಬೇಕಾದ್ರೂ ಮೇಲೆ ಕ್ರೈಟ್ ಹೇಳ್ಬೋದಂತೆ. ಬದುಕೋದು ಡೌಟು. ಆಹಾ, ಇದಕ್ಕಿಂತ ಗುಡ್ ನ್ಯೂಸ್ ಬೇರೆ ಯಾವ್ದಾದ್ರು ಇದೆಯಾ ಮದನ್? ನನ್ ಜೀವನದಲ್ಲಿ ಆಟಾಡಕ್ ಬಂದ್ರೆ ಹೀಗೆ ಆಗೋದು. ನನ್ನನ್ ತಡವಿಕೊಂಡ್ರೆ ನಾನ್ ಕೆಡಗ್ತೀನಿ ಗೊತ್ತಲ್ವಾ? ಗುರು ಈ ಖುಷಿಗೆ ಪಾರ್ಟಿ ಇಲ್ವಾ? ಇದೆ ನಾಳೆ. ಅದು ಅಂತಿಂತ ಪಾರ್ಟಿ ಅಲ್ಲ, ನಾನ್ ಎಂಗೇಜ್ಮೆಂಟ್ ಪಾರ್ಟಿ. ನಾಳೆನಾ? ಹೌದು ಕಣ, ನಂದೇ ಎಂಗೇಜ್ಮೆಂಟು. ಸಿಟಿ ಸಿಗಡಿ ಗಿರಿಂಗ್ ಕರ್ಕೊಂಡು ಸಂಜೆ ಬಂದ್ಬಿಡು, ಮಿಸ್ ಮಾಡ್ಬೇಡ. ಮಾತಾಡ್ರಿ. ಎದ್ದೇಳಪ್ಪ. ಅಳೋದನ್ನ ನಿಲ್ಸಿ. ನಿಲ್ಸ್ರಿ ನೀವಳು. ಏನಾಯ್ತು ಅಂತ ಹೇಳ್ತಾ ಇದ್ದೀರಾ? ಡಾಕ್ಟರ್, ನಮ್ಮಪ್ಪ ತೀರ್ಕೊಂಡಿದ್ದಾರೆ ಡಾಕ್ಟರ್. ನಮ್ಮ ಯಜಮಾನ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರು ಡಾಕ್ಟರ್. ಏನಮ್ಮ, ಪೇಷಂಟ್ ಇದಾರೋ ಹೋಗಿದಾರೋ ಅನ್ನೋದನ್ನ ನಾವು ಹೇಳಬೇಕು. ಏನ್ ಹೇಳ್ತಿದ್ದೀರಾ ಡಾಕ್ಟರ್? ಹಾಗಂತ ಹೇಳಿದ್ದು ನಿಮ್ ನರ್ಸಮ್ಮನೆ. ಸಿಸ್ಟರ್, ಕಾಮನ್ ಸೆನ್ಸ್ ಇದೆಯಾ? ಪೇಷಂಟ್ ಬಗ್ಗೆ ಏನೇ ಹೇಳಬೇಕಿದ್ರು ನನ್ನ ಹತ್ರ ಕನ್ಫರ್ಮ್ ಮಾಡ್ಕೊಂಡು ಹೇಳಬೇಕು. ಅದನ್ನ ಬಿಟ್ಟು ಡೈರೆಕ್ಟ್ ಆಗಿ ಹೇಳೋದಕ್ಕೆ ಯಾರೇ ನಿಮಗೆ ಪರ್ಮಿಷನ್ ಕೊಟ್ಟಿದ್ದು? ಅಂದ್ರೆ ನೀವು ರಾಜಪ್ಪರ್ ಫ್ಯಾಮಿಲಿ ಅಲ್ವಾ? ಇವರು ಶ್ರೀನಿವಾಸ್, ಬೆಡ್ ನಂಬರ್ 4. ಇಷ್ಟು ಪೇಷಂಟ್ ಬಗ್ಗೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಹೇಳಬೇಕೆ ಹೊರತು ನೀವೇ ಯಾರು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳೋಕೆ? ಇಂಥ ಎಡವಟ್ಟುಗಳನ್ನ ಇನ್ನೊಂದ್ಸಾರಿ ಮಾಡಿದ್ರೆ ಕೆಲಸದಿಂದಲೇ ತೆಗೆದಾಕ್ತೀನಿ. ಸಾರಿ ಡಾಕ್ಟರ್. ಡಾಕ್ಟರ್, ಹಾಗಾದ್ರೆ ನಮ್ಮಪ್ಪ ಬದುಕಿದಾರಲ್ವಾ? ಹಾಗಾದ್ರೆ ನಮ್ಮಪ್ಪಂಗೆ ಏನಾಗಿಲ್ಲ ಅಲ್ವಾ? ಬದುಕಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ. ಆದರೆ ಪೇಷಂಟ್ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಇವ್ರ ಪರಿಸ್ಥಿತಿ ಗಂಭೀರವಾಗೇನೋ ಇದೆ, ಆದರೆ ಸತ್ತಿಲ್ಲ.
ಆದರೆ ಸಾವಿನ ಕಡೆ ಇವ್ರ ಪ್ರಯಾಣ ಇರೋ ಹಾಗಿದೆ. ಯಾವುದಕ್ಕೂ ನೀವು ಸಿದ್ಧವಾಗಿರಿ. ಉಳಿಯೋದು ಅನುಮಾನ ಅಂತ ನಮ್ಗನ್ನಿಸ್ತಿದೆ, ಆದರೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ.